ಗೋವಿಂದಪುರ ಕೊಲೆ ಪ್ರಕರಣ ಕರ್ತವ್ಯ ಲೋಪಕ್ಕೆ ಪಿಎಸ್ಐ ಸಸ್ಪೆಂಡ್. ತಪ್ಪಿಸ್ತ ಪಿಎಸ್ಐ ವಿರುದ್ಧ ಕಠಿಣ ಕ್ರಮ ಕೈಗೊಂಡ ವಿಜಯಪುರ ಎಸ್ಪಿ. ಭೀಮಾ ತೀರದ 6 ಜನ ಹತ್ಯೆ ಪ್ರಕರಣ ಕರ್ತವ್ಯದಲ್ಲಿ ಎಡವಿದ ಚರ್ಚಿನ ಪೊಲೀಸರ ವಿರುದ್ಧ ಕ್ರಮ. ಚರ್ಚಿನ ಪಿಎಸ್ಐ ಸೋಮೇಶ ಗೆಜ್ಜೆ ಸಸ್ಪೆಂಡ್. ಎಸ್ಪಿ ಲಕ್ಷ್ಮಣ್ ನಿಂಬರ್ಗಿ ಅವರ ಖಡಕ್ ನಿರ್ಧಾರ. ನಿರ್ಲಕ್ಷ್ಯ ವಹಿಸಿದ ಪಿಎಸ್ಐ ಸೋಮೇಶ್ ಗೆಜ್ಜೆಗೆ ಎಸ್ಪಿ ನಿಂಬರ್ಗಿ ಕಠಿಣ ಶಿಕ್ಷೆ. ಎಸ್ ವೀಕ್ಷಕರೇ, ವಿಜಯಪುರ ಜಿಲ್ಲೆಯಲ್ಲಿ ನಡೆದ 6 ಜನರ ಬರ್ಬರ ಹತ್ಯಾಕಾಂಡಕ್ಕೆ ಸಂಬಂಧಿಸಿದಂತೆ ಇದೀಗ ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ. ಜಿಲ್ಲೆಯ ಚರ್ಚನಾ ತಾಲೂಕಿನ ಗೋವಿಂದಪುರ ಗ್ರಾಮದಲ್ಲಿ ಮೇ 29ರಂದು ಮಧ್ಯಾಹ್ನ ನಡೆದ ನಿರಾಳೆ ಕುಟುಂಬದ 5 ಸೇರಿದಂತೆ ಒಟ್ಟು 6 ಜನರ ಹತ್ಯೆಯ ಪ್ರಕರಣ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿತು. ವಾಸ್ತವವಾಗಿ ಈ ದುರಂತ ನಡೆಯುವ ಮುನ್ನವೇ ಗ್ರಾಮದಲ್ಲಿ ನಿರಾಳೆ ಹಾಗೂ ಪಾಟೀಲ್ ಕುಟುಂಬಗಳ ನಡುವೆ ಭಿನ್ನಾಮತ ಉಲ್ಬಣಗೊಂಡಿತು. 2 ಕುಟುಂಬಗಳು ನ್ಯಾಯಕ್ಕಾಗಿ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ವು. ಆದರೆ ಅಷ್ಟು ಸೂಕ್ಷ್ಮವಾದ ಮತ್ತು ಗಂಭೀರವಾದ ಕೌಟುಂಬಿಕ ಕಲಹವನ್ನ ನಿಭಾಯಿಸುವಲ್ಲಿ ಹಾಗೂ ಪರಿಸ್ಥಿತಿಯನ್ನ ನಿಯಂತ್ರಿಸುವಲ್ಲಿ ಪಿಎಸ್ಐ ಸೋಮೇಶ ಗೆಜ್ಜೆ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಎಂಬುದು ಮೇಲ್ನೋಟಕ್ಕೆ ಸಾಬೀತಾಗಿದೆ. ಠಾಣಾ ವ್ಯಾಪ್ತಿಯಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡುವಲ್ಲಿ ಮತ್ತು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳುವಲ್ಲಿ ನಿರ್ಲಕ್ಷ್ಯ ವಹಿಸಿದ ಹಿನ್ನೆಲೆಯಲ್ಲಿ ಪಿಎಸ್ಐ ಸೋಮೇಶ ಗೆಜ್ಜೆ ಅವರನ್ನ ಅಮಾನತುಗೊಳಿಸಿ ಆದೇಶ ಹೊರಡಿಸಲಾಗಿದೆ ಎಂದು ವಿಜಯಪುರ ಜಿಲ್ಲಾ ಎಸ್ಪಿ ಲಕ್ಷ್ಮಣ್ ನಿಂಬರ್ಗಿ ಅವರು ತಿಳಿಸಿದ್ದಾರೆ.